ಡ್ಯಾಲಸ್ನ ಮತ್ತೊಂದು ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡ್ಯಾಲಸ್ ಅಂದ್ರೇ ಎಲ್ಲೆಲ್ಲೂ ಬರೀ ಬ್ರಿಡ್ಜಸ್ಸು, ಫ್ಲೈಓವರ್ಸು ಇದೇ ಕಾಣಿಸುತ್ತೆ. ಸಖತ್ತಾಗಿ ಟ್ರಾಫಿಕ್ ಇದ್ರೂ ಎಲ್ಲರೂ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಚಾಲೆಂಜು ಇಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಾವಿವತ್ತು ಆರ್ಬೋರಿಟಮ್ ಮತ್ತೆ ಬೊಟಾನಿಕಲ್ ಗಾರ್ಡನ್ ನೋಡೋದಕ್ಕೆ ಹೋಗ್ತಾ ಇದೀವಿ. ನಿಮ್ಮ ಜೊತೆ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಸೊ ಹೇಗಿದೆ ಅಂತ ನಮ್ಮ ಜೊತೆ ನೀವು ನೋಡಿರುತ್ತೆ. ಬನ್ನಿ ಮತ್ತೆ ತಡ ಮಾಡದೆ ಬೇಗ ಹೋಗಿ ಚೆಕ್ಔಟ್ ಮಾಡೋಣಂತೆ. ಡ್ಯಾಲಸ್ ಆರ್ಬೋರಿಟಮ್ ನೀವು ನಮ್ಮ ಚಾನಲಲ್ಲಿ ಹಲವಾರು ಸಲ ನೋಡೇ ಇದ್ದೀರಾ. ಟ್ಯೂಲಿಪ್ ಫೆಸ್ಟಿವಲ್ ಇರ್ಬೋದು, ಪಂಪ್ಕಿನ್ ಪ್ಯಾಚ್ ಇರ್ಬೋದು, ಹಲವು ಡಿಫ್ರೆಂಟ್ ಫೆಸ್ಟಿವಲ್ಸ್ಗೆ ನಾವಿಲ್ಲಿ ಬಂದಿದ್ದೀವಿ. ನಿಮ್ಮ ಜೊತೆನೂ ಆ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಈ ಒಂದು ಜಾಗದ ಒಂದು ಅಫಿಷಿಯಲ್ ವಿಡಿಯೋ ನಾನು ಯಾವತ್ತೂ ಪೋಸ್ಟ್ ಮಾಡಿರಲಿಲ್ಲ. ಈ ಟ್ಯೂಲಿಪ್ ಫೆಸ್ಟಿವಲ್ ಮತ್ತು ಪಂಪ್ಕಿನ್ ಪ್ಯಾಚ್ಗಿಂತ ಮುಂಚೆನೇ ನಾನು ಈ ಜಾಗಕ್ಕೆ ವಿಸಿಟ್ ಮಾಡಿ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಅದನ್ನು ನಾನು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನನ್ನ ಒಂದು ಆಲ್ಬಮಲ್ಲಿ ನಾನು ನೋಡ್ತಾ ಇದ್ದಾಗ ಕಾಣಿಸಿದ ತಕ್ಷಣ ಇದನ್ನು ಶೇರ್ ಮಾಡಲೇಬೇಕು ಅನಿಸ್ತು. ಯಾಕಂದರೆ ಪ್ರತಿ ಸಲನೂ ಈ ಜಾಗಕ್ಕೆ ನಾವು ಹೋದಾಗ ಡಿಫ್ರೆಂಟ್ ಆಗಿದೆ ಅನ್ನೋ ಒಂದು ಅರಿವು ನನಗೆ ಆಯಿತು. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಫೆಸ್ಟಿವಲ್ಸ್ ಅಲ್ಲದೇ ಇದ್ದ ಸಮಯದಲ್ಲಿ ಹೋದಾಗ ಹೇಗಿರುತ್ತೆ ಎಲ್ಲ ನೋಡ್ದ ಹಾಗಾಗತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆನೂ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. US ಮೂವ್ ಆದ ಹೊಸರಲ್ಲಿ ತೆಗೆದಂಥ ವಿಡಿಯೋ ಆದ ಕಾರಣ ಇಲ್ಲಿ ನೀವು ನೋಡ್ಬೋದು ನನ್ನ ಕೂದಲು ಎಷ್ಟು ಉದ್ದ, ಎಷ್ಟು ದಟ್ಟವಾಗಿದೆ ಅಂತ ಹೇಳಿಬಿಟ್ಟು. ಬರ್ತಾ ಬರ್ತಾ ಇಲ್ಲಿ ನೀರಿಗೆ, ಇಲ್ಲಿನ ವಾತಾವರಣಕ್ಕೆ ಅದೆಲ್ಲ ಮಾಯನೇ ಆಗೋಯ್ತು. ಸರಿ, ಅದನ್ನು ಪಕ್ಕಕ್ಕಿಟ್ಟರೆ ಈ ಜಾಗದ ಬಗ್ಗೆ ಮಾತಾಡಬೇಕು ಅಂದರೆ ಸಾಕಷ್ಟು ವಿಷಯ ಇದೆ. ಯಾಕಂದರೆ ಈ ಜಾಗ ನಾನೇ ನೋಡಿದ ಹಾಗೆ ನಾವು ಪ್ರತಿ ಸಲ ಬಂದಾಗಲೂ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಂಡಿದೆ. ಅದೆಲ್ಲ ಏನು, ಈ ಜಾಗದ ಇತಿಹಾಸ ಏನು, ಎಲ್ಲ ಅದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣಂತೆ. ವೈಟ್ ರಾಕ್ ಲೇಕ್ನ ದಡದಲ್ಲಿರುವಂಥ ಈ ಆರ್ಬೋರಿಟಮ್ ಆ್ಯಂಡ್ ಬೊಟಾನಿಕಲ್ ಗಾರ್ಡನ್ ಸುಮಾರು 66 ಅಂದರೆ 66 ಏಕರ್ಸ್ ಅಷ್ಟು ವಿಶಾಲವಾಗಿದೆ. ಈ ಜಾಗದಲ್ಲಿ 19 ಡಿಸ್ಟಿಂಕ್ಟ್ ಡಿಸ್ಪ್ಲೇ ಗಾರ್ಡನ್ಸ್ ಇದೆ. ಅಷ್ಟೇ ಅಲ್ಲ, ಸೀಸನ್ಗೆ ತಕ್ಕಂತೆ ಆಗಿಂದಾಗ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾನೆ ಇರ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಟ್ಯೂಲಿಪ್ ಫೆಸ್ಟಿವಲ್ ಇರ್ಬೋದು, ಪಂಪ್ಕಿನ್ ಪ್ಯಾಚ್ ಇರ್ಬೋದು ಅಂತ. ಸೊ ಆ ಟೈಮಲ್ಲಿ ನೀವು ನೋಡೇ ಇರ್ತೀರ ಎಷ್ಟೊಂದು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಆ ಥೀಮ್ಗೆ, ಆ ಫೆಸ್ಟಿವಿಟಿಗೆ ತಕ್ಕಂತೆ ಇಲ್ಲಿನ ಪ್ಲ್ಯಾಂಟ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ಔಟ್ಡೋರ್ ಆ್ಯಕ್ಟಿವಿಟೀಸ್ ಸಹ ನಡೆಯುತ್ತೆ. ಕ್ರಿಸ್ಮಸ್ ಟೈಮಲ್ಲೂ ಇಲ್ಲಿ ವಿಭಿನ್ನವಾಗಿ ಅಲಂಕಾರ ಮಾಡಿ ಈವ್ನಿಂಗ್, ಕ್ರಿಸ್ಮಸ್ ಅಂದರೆ ಲೈಟ್ಸ್ ಅಲ್ವಾ, ಸೊ ಈವ್ನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಲೈಟ್ ಶೋಸ್ ಎಲ್ಲ ಇರುತ್ತೆ. ಇಲ್ಲಿವರೆಗೂ ನಾವು ಅದನ್ನು ಕವರ್ ಮಾಡಿಲ್ಲ. ಮುಂದಿನ ಸಂಚಿಕೆಗಳಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಅಂದರೆ ಕ್ರಿಸ್ಮಸ್ ಬಂದಮೇಲೆ, ಕ್ರಿಸ್ಮಸ್ ಟೈಮಲ್ಲಿ ನಾವು ವಿಸಿಟ್ ಮಾಡಿದಾಗ ಆ ಈವೆಂಟ್ಸ್ಗೆಲ್ಲ ಟಿಕೆಟ್ಸು ಬೇಗ ಖಾಲಿಯಾಗಿಬಿಡ್ತಾ ಇರತ್ತೆ, ಅಷ್ಟಾಗಿ ಸಿಗೋದಿಲ್ಲ. ಹಾಗಾಗಿ ನಾವು ಇಲ್ಲಿವರೆಗೂ ವಿಸಿಟ್ ಮಾಡೋದಕ್ಕಾಗಿಲ್ಲ. 1984 ಸ್ಟಾರ್ಟ್ ಆದಂಥ ಈ ಆರ್ಬೋರೇಟಮ್ ಮತ್ತು ಬೊಟಾನಿಕಲ್ ಗಾರ್ಡನಲ್ಲಿ ಹಲವಾರು ಸೆಕ್ಷನ್ಸ್ ಇದೆ. ಈ ವಿಶಾಲವಾದಂಥ ಒಂದು ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡೋದು ಅಷ್ಟು ಸುಲಭವಾದ ವಿಷಯನೇ ಅಲ್ಲ. ಹಾಗಾಗಿ ಈ ಗಾಲ್ಫ್ ಕಾರ್ಟ್ ಏನಿದೆ ಇದರಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಕೆಲವೊಂದು ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ಸ್ ಇದೆ. ಆ ಜಾಗಕ್ಕೆ ಹೋದರೆ ನಮಗೆ ಈ ರೀತಿ ಅವರು ಕರ್ಕೊಂಡು ಹೋಗ್ತಾರೆ. ಸೊ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟು ನಾವು ಸುಸ್ತಾಯಿಸ್ಕೋಬೇಕು ಅಂದಾಗ ಈ ರೀತಿ ಕೂತ್ಕೊಂಡು ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲ ನಾವು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ನಡೀತಾನೆ ಅಂತ ಹೇಳಿದ್ರೆ ಅದನ್ನು ಸಹ ಮಾಡ್ಬೋದು. ಈ ಜಾಗದಲ್ಲಿ ಸುಮಾರು ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅಲ್ಲಲ್ಲಿ ರೋಸ್ ಗಾರ್ಡನ್ಸ್ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಲೇಕ್ ಅಂತ ಹೇಳಿಬಿಟ್ಟು, ಅದೇ ವಿಶಾಲವಾದ ಒಂದು ಲೇಕು, ಅದರ ಅಡಿಯಲ್ಲೇ ಈ ಗಾರ್ಡನ್ ಇರೋದು. ಅದರ ಸುತ್ತಲೂ ಸಾಕಷ್ಟು ಪ್ಲ್ಯಾಂಟ್ಸ್ ಇದೆ. ಯಾವ್ಯಾವ ಪ್ಲ್ಯಾಂಟ್ಸ್ ಇದೆ ಅಂತೆಲ್ಲ ಅಲ್ಲಿ ಹೆಸರನ್ನು ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ವೆರೈಟಿ ಆಫ್ ಸ್ಪೀಶೀಸ್ ಪ್ಲ್ಯಾಂಟ್ಸ್ ಎಲ್ಲ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಜಾಗ ಇದೆ ನೋಡಿ, ಈ ಜಾಗ ಬಂದ್ಬಿಟ್ಟು ಮದುವೆಗಳು ತುಂಬಾ ನಡೆಯುತ್ತಂತೆ. ಈ ರೀತಿ ಮದುವೆಗಳು ನಡೆಯುವಂಥ ಜಾಗಗಳು ಈ ಒಂದು ಗಾರ್ಡನಲ್ಲಿ ಸಾಕಷ್ಟು ಇದೆ. ಅದರಲ್ಲಿ ಈ ಜಾಗನೂ ಒಂದು. ಇನ್ನೊಂದು ಜಾಗ ಇದೆ, ಅದು ಒಂದು ರೀತಿ ಎನ್ಚಾಂಟೆಡ್ ಫಾರೆಸ್ಟ್ ಥರ ಅನಿಸುತ್ತೆ, ತುಂಬಾ ಚೆನ್ನಾಗಿರುತ್ತದು. ಆದರೆ ಆ ಜಾಗದಲ್ಲಿ ಯಾವಾಗ ನಾವು ಹೋದಾಗಲೂ ಮದುವೆ ನಡೀತಾ ಇತ್ತು. ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ. ಅವ್ರು ಪ್ರೈವೇಟಾಗಿ ಏನೋ ಮಾಡ್ಕೊತಾ ಇರ್ತಾರೆ, ಯಾಕೆ ಮಾಡೋದು ವಿಡಿಯೋ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ. ಈ ಜಾಗ ಇದೆಯಲ್ಲ,
ಈ ಜಾಗ ಲೇಕ್ ಹತ್ರನೇ ಇದೆ. ಈಗ ಸದ್ಯಕ್ಕೆ ನೀವು ನೋಡ್ತಾ ಇರೋ ಥರ ಅಂತೂ ಇವಾಗಿಲ್ಲ, ಆವಾಗ ಒಂಥರ ವಿಭಿನ್ನವಾಗಿತ್ತು. ಇವಾಗ ಸ್ವಲ್ಪ ಚೇಂಜಸ್ನ ಕಂಡುಕೊಂಡಿದೆ. ನಾವು ಲಾಸ್ಟ್ ಟೈಮ್ ಪಂಪ್ಕಿನ್ ಪ್ಯಾಚ್ ಟೈಮ್ಗೆ ಹೋದಾಗಂತೂ ಇನ್ನೂ ಏನೋ ರಿನೋವೇಷನ್ಸ್ ಎಲ್ಲ ನಡೀತಾ ಇತ್ತು. ಹಾಗಾಗಿ ತುಂಬಾ ಚೇಂಜಸ್ ಆಗಿದೆ ಈಗ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಜಾಪನೀಸ್ ಗಾರ್ಡನ್ ಸೆಕ್ಷನ್. ಇಲ್ಲಿ ಸಾಕಷ್ಟು ಜಾಪನೀಸ್ ಮತ್ತು ಏಷ್ಯನ್ ವೆರೈಟಿ ಆಫ್ ಪ್ಲಾಂಟ್ಸ್ ಎಲ್ಲ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಣ್ಣದಾದಂಥ ಜಾಪನೀಸ್ ಗಾರ್ಡನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಪಂಪ್ಕಿನ್ ಪ್ಯಾಚ್ ವಿಡಿಯೋದಲ್ಲಿ ನಿಮಗೆ ರೋಸ್ ಗಾರ್ಡನ್ ಕಾಣಿಸುತ್ತೆ, ಈ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸಲ್ಲ. ಯಾಕಂದರೆ ಇದು ನಾವು ಹೋದಾಗ ಈ ಟೈಮಲ್ಲಿ ಇರಲಿಲ್ಲ, ಅದು ನಂತರದ ದಿನಗಳಲ್ಲಿ ಅವರು ಅದನ್ನು ಮಾಡಿದ್ದಾರೆ. ಬಟ್ ಕೆಲವೊಂದು ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಏನಿದೆ ಅದೆಲ್ಲ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಟ್ರಿ ಮತ್ತು ಪಾರ್ಕಿಂಗ್ ಬಂದುಬಿಟ್ಟು ಫ್ರೀ ಇದೆ. ಆದರೆ ಈ ಗಾರ್ಡನ್ ಎಂಟರ್ ಮಾಡಬೇಕು ಅಂದರೆ ಸರ್ಟೇನ್ ಅಮೌಂಟ್ ನಾವು ಕಟ್ಟಲೇಬೇಕು, ಎಂಟ್ರಿ ಫೀ ಇದೆ. ಆ ಎಲ್ಲ ಡೀಟೇಲ್ಸ್ ಅವ್ರ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ನನಗಂತೂ ಈ ವಿಡಿಯೋ ರಿಫ್ರೆಶಿಂಗ್ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.